ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ನನ್ನದು ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ನೋಡಿ. ಫ್ರೆಂಡ್ಸ್, ನಾನು 4 ಗಂಟೆಗೆ ಎದ್ದಿದೆ. ಸ್ವಲ್ಪ ಹೊತ್ತು ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಬಿಸಿಯಾಗಿರ್ತೈತಲ್ಲ ಅದಕ್ಕೆ. ಮತ್ತು ನೀರು ಸ್ವಲ್ಪ ಕುಡಿದು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಅರ್ಜೆಂಟ್ ಬ್ಲೌಸ್ ಕೊಡೋದಿತ್ತು, ಕೂತ್ಕೊಂಡೆ. ಅಷ್ಟೊತ್ತಿಗೆ 4:15 ಆಗಿತ್ತು. ಆಮೇಲೆ ದಾರ ಎಲ್ಲ ಸುತ್ತಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಫಸ್ಟಾಗಿ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿಬಿಡೋಣ ಅಂದ್ಬಿಟ್ಟು ಸ್ಟಿಚಿಂಗ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಡೈಲಿ ಇದೇ ಥರ ಇರುತ್ತೆ. ಹೆಂಗನ್ನ ಆಗಲಿ ಬೆಳಗ್ಗೆ ಎದ್ದು ಒಂದು ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟೆ ಮತ್ತು ನಾನು ರೆಡಿಯಾಗಿ ಕೆಲ್ಸಕ್ಕೆ ಹೋಗೋದು. ಹಾಗಾಗಿ ಫಸ್ಟಾಗಿ ಸ್ಟಿಚಿಂಗ್ ಮಾಡಿಬಿಡೋಣ ಅಂತ ಕೂತ್ಕೊಂಡಿದ್ದೀನಿ. ಯಾರೂ ಎದ್ದಿರಿಲ್ಲ, ಅಷ್ಟೊತ್ತಿಗೆ ಎಲ್ಲ ಮಲಗಿದ್ರು. ನಾನು ಸ್ಟಿಚಿಂಗ್ ಮಾಡಿಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡು ಸ್ಟಿಚಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಬ್ಲೌಸೆಲ್ಲ ಈಗ ನೋಡಿ ಆಗಿದೆ. 5 ಗಂಟೆಗೆ ಕೂತ್ಕೊಂಡಿದ್ದಕ್ಕೆ 6 ಗಂಟೆ ಅಷ್ಟೊತ್ತಿಗೆ ಬ್ಲೌಸೆಲ್ಲ ಸ್ಟಿಚಿಂಗ್ ಎಲ್ಲ ಮುಗೀತು. ಇನ್ನು ದಾರ ಇಡೋದೊಂದು ಬಾಕಿ ಇದೆ, ಡೋರಿ ಇಡಬೇಕು ಹಿಂದ್ಗಡೆ. ಅಷ್ಟೊತ್ತಿಗೆ ನೋಡಿ 6 ಗಂಟೆ 7 ನಿಮಿಷ ಆಯಿತು. ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಬೇಗ ಬಂದ್ವಿ. ರಾತ್ರಿ ಹೊತ್ತು ಮಲ್ಗೋದಕ್ಕೆ ಇವೆಲ್ಲ ಚಾಪೆ ಎಲ್ಲ ಹಾಕಿರ್ತೀವಲ್ಲ, ಆ ಚಾಪೆ ಮೇಲೇ ಮಲಗಿರ್ತೈತೆ ಸ್ವೀಟಿ ನೋಡಿ. ಅದನ್ನೆಲ್ಲ ಎತ್ಬಿಟ್ಟು ಚಾಪೆ ದಿಂಬು ಎಲ್ಲ ಇತ್ತು, ಅವೆಲ್ಲ ಸೈಡಿಗೆ ಎತ್ಬಿಟ್ಟು ಎಲ್ಲ ಗುಡಿಸ್ಕೊಬಿಡೋಣ ಅಂದ್ಬಿಟ್ಟು ಅಲ್ಲಿ ಏನೇನಿರ್ತವೆ ಎಲ್ಲ ಸೈಡ್ಗೆ ಎತ್ತಾಕ್ತಾಯಿದ್ದೀನಿ. ಎಲ್ಲ ಫಸ್ಟಾಗೆಲ್ಲ ಎತ್ತಾಕ್ಬಿಟ್ಟು ಕ್ಲೀನಾಗಿ ಗುಡಿಸ್ಕೊಂಬಿಟ್ಟು ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಸ್ವಲ್ಪ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ನೋಡಿ ಅಲ್ಲಿ ಗುಬ್ಬಚ್ಚಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆಯಾ. ನಾನು ಕ್ಲೀನ್ ಮಾಡಬೇಕಂದ್ರೂ ಫಸ್ಟ್ ಎಲ್ಲ ಬರ್ತಾ ಇರಲಿಲ್ವ, ಈ ನಡುವೆ ಬರ್ತಾ ಇದ್ದಾವೆ ಫ್ರೆಂಡ್ಸ್ ಇವೆಲ್ಲ ಗುಬ್ಬಚ್ಚಿಗಳು. ಅವಕ್ಕೂ ಸಪ್ರೇಟಾಗಿ ಮೇವು ಹಾಕ್ತೀವಿ, ಹಾಗಾಗಿ ಬರ್ತಾ ಇದ್ದಾವೆ. ಪಾಪ ಇನ್ನು ಬೇಸಿಗೆ ಕಾಲದಲ್ಲಿ ಏನೂ ಸಿಗಲ್ಲ, ಕುಡಿಯೋದಕ್ಕೆ ನೀರಿಟ್ಟು ಮೇವು ಹಾಕ್ತೀವಿ. ಹಾಗಾಗಿ ಅವು ಪಾಪ ಹುಡ್ಕೊಂಡು ಬರ್ತಾ ಇರ್ತವೆ. 4 ಬರ್ತವೆ. ಇವಾಗ ಬೆಳಗ್ಗೆನೇ ಒಂದು ಬಂದಿದೆ ನೋಡಿ. ಸ್ವೀಟಿಗೆ ಊಟ ಹಾಕಿರ್ತೀವಲ್ಲ, ಅನ್ನ ಎಲ್ಲ ಅಲ್ಲೇ ಬಿದ್ದಿರ್ತೈತೆ, ಅದನ್ನೇ ಎತ್ಕೊಂಡು ತಿಂತಾಯಿದೆ. ಇವಾಗ ಇದೆಲ್ಲ ಗುಡಿಸ್ಬಿಟ್ಟು ಆಮೇಲೆ ಹಾಕ್ತೀನಿ, ಅವಕ್ಕೂ ಮೇವು ಹಾಕ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ ಎದ್ದಾಗಿಂದ ಮಲಗೋವರೆಗೂ ಸ್ವಲ್ಪ ಹೊತ್ತು ರೆಸ್ಟ್ ಇರೋಲ್ಲ ಫ್ರೆಂಡ್ಸ್, ಅಷ್ಟು ಕೆಲಸ ಇರ್ತೈತೆ. ಫಸ್ಟಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗುಡಿಸಿದ್ದೆಲ್ಲ ಆಯಿತು. ಇವಾಗ ಮೋಟ್ರ್ ಹಾಕ್ಕೊಂಡು ನೀರು ಹಾಕ್ತಾಯಿದ್ದೀನಿ, ಎಲ್ಲ ಒರೆಸ್ಬಿಡೋಣ ಅಂತ. ಅವೆಲ್ಲ ನೀರು ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಗಿಡಗಳಿಗೂ ಸ್ವಲ್ಪ ನೀರು ಹಾಕ್ಬಿಡ್ತೀನಿ ಬೆಳಗ್ಗೆ ಟೈಮು. ಇವತ್ತು ಬೆಳಗ್ಗೆ ನೀರು ಹಾಕಿದ್ರೆ ಮತ್ತು ನಾಳೆ ಬೆಳಗ್ಗೆವರೆಗೂ ಹಾಕೋಕ್ಕಾಗಲ್ಲ. ಹಂಗಾಗಿ ಇವಾಗ ಬಾಕ್ಲಿಗೆ ಹಾಕ್ತಾಯಿದ್ದೀನಲ್ಲ, ಅದು ಹಂಗೆ ಗಿಡಗಳಿಗೂ ಹಾಕ್ಕೊಬಿಡ್ತೀನಿ ನೋಡಿ. ಹಾಕ್ತಾಯಿದ್ದೀನಿ. ನೀರಿಲ್ಲ ಅಂದರೆ ಎಲ್ಲ ಒಣಗೋಗ್ಬಿಡುತ್ತೆ. ಇನ್ನೂ ತುಂಬ ಗಿಡ ಇತ್ತು, ಎಲ್ಲ ತೆಗ್ದಾಕ್ಬಿಟ್ಟಿದ್ದೀವಿ ನಾವು. ಏನೋ ಒಂಥರ ಸೀಡು ಬಿದ್ದಿತ್ತು, ಹಂಗಾಗಿ ಎಲ್ಲ ಗಿಡ ಎಲ್ಲ ತೆಗ್ದುಬಿಟ್ವಿ. ಈ ದಾಸವಾಳ ಗಿಡ ಅಂತೂ ತುಂಬ ಹೂವು ಬಿಡ್ತೈತೆ. ಒಂದು ದಿನಕ್ಕೆ 40 ಹೂವರೆಗೂ ಬಿಡುತ್ತೆ. ನಾವು ಕಿತ್ಕೊಳ್ಳೋದೇ ಇಲ್ಲ, ನೋಡೋಕೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಹಂಗೆ ಬಿಡ್ತೀವಿ. ಎಷ್ಟು ಬೇಕೋ ಪೂಜೆಗೆ ಅಷ್ಟು ಮಾತ್ರ ತಗೊತೀವಿ, ಮಿಕ್ಕಿರೋದೆಲ್ಲ ಹಂಗೆ ಇರುತ್ತೆ. ಇನ್ನು ಅಮ್ಮು ಯಾರೂ ಎದ್ದಿಲ್ಲ ನೋಡಿ, ಪೈಪಲ್ಲಿ ಮಡ್ಚ್ಕೊಂಬಿಡ್ತು. ಇಲ್ಲ ಫಸ್ಟಾಗಿ ನೀರು ಹಾಕ್ಬಿಟ್ಟು ಬೆಳಕಾಗೋವರೆಗೂ ಆಚೆ ಕಡೆ ಬರೋಕ್ಕಾಗಲ್ಲ. ಬರ್ತೀನಿ ಒಂದೊಂದು ಟೈಮ್ 4 ಗಂಟೆ 5 ಗಂಟೆಗೆಲ್ಲ ಬಾಗಿಲು ಗುಡಿಸಿ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಡ್ತೀನಿ. ಒಂದೊಂದು ದಿವಸ ಹಾಕಲ್ಲ. ಆ ಬ್ಲೌಸ್ ಸ್ಟಿಚಿಂಗ್ ಮಾಡಿಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ನಿ. ಹಂಗೆ ಸ್ಟಿಚಿಂಗ್ ಆಗೋದ್ಮೇಲೆ ಆಚೆ ಕಡೆ ಬಂದಿದ್ದು. ಇಲ್ಲಾಂದರೆ ಫಾಸ್ಟಾಗಿ ನಾನು ನೀರು ಹಾಕ್ಬಿಟ್ಟು ಹೋಗೋದು. ಒಂದ್ಸತಿ ಬಟ್ಟೆ ಹೊಲಿಯೋದಕ್ಕೂ ಕೂತ್ಕೊತೀನಿ. ಒಂದೊಂದು ದಿವಸ ಹಂಗೂ ಮಾಡ್ತೀನಿ, ಹಿಂಗೂ ಮಾಡ್ತೀನಿ. ಹೆಂಗೆ ಅನುಕೂಲ ಆದರೆ ಹೆಂಗೆ ಮಾಡ್ಕೊತೀನಿ ನೋಡಿ. ಇವಾಗ ಚಿಕ್ಕದಾಗಿ ಪುಟ್ಟಾಗ ಗೇಟ್ ಹತ್ರ ಬಂದಿದ್ದೀನಿ. ಇವಾಗ ಇಲ್ಲಿ ಮನೆ ಮುಂದ್ಗಡೆ ಹಾಕ್ತಾಯಿದ್ದೀನಿ. ನನಗೇನು ಜಾಸ್ತಿ ಇದ್ರಾಗೇನು ಬರೋಲ್ಲ, ಸಿಂಪಲ್ ರಂಗೋಲಿ ಹಾಕ್ಕೊಂಬಿಡ್ತೀನಿ. ಟೈಮ್ ಇರೋಲ್ಲ ದೊಡ್ಡದಾಗಿ ಹಾಕೋದಕ್ಕೆ, ಚಿಕ್ಕದಾಗಿ ಸಿಂಪಲಾಗಿ ಹಾಕ್ಕೊಂಬಿಡ್ತೀನಿ ನೋಡಿ.
ಇದು ಈಸಿ ಇರ್ತೈತೆ ಅಂದ್ಬಿಟ್ಟು ಯಾವಾಗೂ ನಾನು ಇದೇ ಜಾಸ್ತಿ ಯೂಸ್ ಹಾಕೋದು ರಂಗೋಲಿನ. ನಮ್ಮಮ್ಮ ಅಂತ ಇರ್ತಾಳೆ, ಯಾವಾಗ ನೋಡಿದ್ರು ಒಂದೇ ರಂಗೋಲಿ ಹಾಕ್ತೀಯ, ಬೇರೆ ಥರ ಹಾಕು ಅಂತ. ನಂಗೆ ಟೈಮ್ ಇರಲ್ಲ, ಮರ್ತೋಗ್ತೀನಿ ಆ ಟೈಮ್ಗೆ. ರಂಗೋಲಿ ಹಾಕೋಣಂತ ಹೋಗೋ ಟೈಮ್ಗೆ ಜ್ಞಾಪಕನೇ ಬರಲ್ಲ. ತುಂಬ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕ್ತಾಯಿದ್ನಿ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಆಮೇಲೆ ಇವಾಗ ಎಲ್ಲ ಚಿಕ್ಕ ಚಿಕ್ಕ ರಂಗೋಲಿ ಹಾಕ್ತೀವಲ್ಲ, ಹಂಗಾಗಿ ಎಲ್ಲ ಮರ್ತೋಗಿದ್ದೀನಿ. ಇವಾಗ ಎಷ್ಟೊಂದು ಜ್ಞಾಪಕ ಇಟ್ಕೊಳಕ್ಕಾಗುತ್ತೆ ಅಲ್ವಾ. ನೋಡಿ ಇವಾಗ ಒಳಗಡೆ ಬರೋಷ್ಟೊತ್ತಿಗೆ ಅಮ್ಮನ ಎಬ್ಬಿಸೋಣ ಅಂತ ಹೋದ್ನಿ. ಮಲಗಿದ್ದಾಳೆ, ಇವಾಗ ಎಬ್ಬಿಸ್ತೀನಿ. ಅಷ್ಟೊತ್ತಿಗೆ ಎದ್ದಾಳಮ್ಮ ಅಂದ್ಬಿಟ್ಟು ಡೋರಿ ಇಡ್ತಾಯಿದ್ದೀನಿ ನೋಡ ಬ್ಲೌಸ್ಗೆ. ಅದು ಇಟ್ಟಿದ್ದಾಯಿತು. ಡೋರಿ ಇಟ್ಬಿಟ್ಟು ಸೀರೆಗೆ ಫಾಲ್ಸ್ ಆಗ್ಬಿಟ್ಟು ಮಡಗ್ಬಿಟ್ರೆ ಮುಗೀತು. ಓವರ್ಲಾಕ್ ಮಾಡಬೇಕು. ಆ ಮನೆ ಹತ್ರ ಇದೆ ಓವರ್ಲಾಕ್ ಮಿಷಿನು, ಹೋಗಿ ಅಲ್ಲಿ ಓವರ್ಲಾಕ್ ಮಾಡ್ಕೊಂಬರ್ತೀನಿ. ಸ್ಟಿಚಿಂಗ್ ಆದಮೇಲೆ ಓವರ್ಲಾಕ್ ಮಾಡ್ಕೊಂಬರ್ತೀನಿ. ಅಷ್ಟೊತ್ತಿಗೆ ಟೀ ಮಾಡಿ ಕುಡಿತಾಯಿದ್ದೀರಿ ಅಷ್ಟೇ. ಅಷ್ಟೊತ್ತು ತಿನ್ನೋಕೆ ಕೂಡ ಟೈಮ್ ಇರಲ್ಲ. ಅಡುಗೆ ಸಾಂಬಾರು ಮಾಡಿ ಮಡಗ್ಬಿಟ್ರೆ ಮುದ್ದೆನೂ ಅನ್ನ ಅಮ್ಮ ಮಾಡ್ಕೊತಾಳೆ ಅಂದ್ಬಿಟ್ಟು ಟೀ ಮಾಡ್ತಾಯಿದ್ವಿ. ಈ ಟೀ ಕುಡಿಯೋವಾಗ ಮಾತ್ರ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತೀವಿ. ನಮ್ಮ ಅತ್ತೆ ಹಾಸ್ಪಿಟ್ಲಲ್ಲಿ ಇದ್ದಾರಲ್ವ, ಹೆಂಗಿದ್ದಾರೆ ಏನೋ ಅಂದ್ಬಿಟ್ಟು ಫೋನಲ್ಲಿ ಕೇಳ್ತಾಯಿದ್ದಾರೆ ನಮ್ಮ ಹಸ್ಬೆಂಡು. ಹೆಂಗಿದ್ದಾರಂತೆ ಏನಂತೆ ಅಂತ ಕೇಳ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡು ಟೀ ಕುಡಿತಾಯಿದ್ದೀರಿ. ನೋಡಿ ಬಾಕ್ಲೆಲ್ಲ ಹೆಂಗಿದೆ. ಬ್ಲೌಸ್ ರೆಡಿಯಾಗಿದೆ ಅಂತ ತೋರಿಸಿ. ಆಮೇಲೆ ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಮಾಡಿರೋದು ಈ ವಿಡಿಯೋ. ಶಾರ್ಟ್ ವಿಡಿಯೋಗೆ ಅಂದ್ಬಿಟ್ಟು ಮಾವಿನಕಾಯಿ ಉಪ್ಪಿನಕಾಯಿ ಥರ ಮಾಡಿದ್ವಿ. ಅದನ್ನು ನೋಡಿ ಈ ಥರ ಎಲ್ಲ ಬಾಕ್ಸ್ಗಾಗು ಮಡಗೋಣ ಅಂದ್ಬಿಟ್ಟು ಮಡಗ್ತಾಯಿದ್ದೀನಿ. ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಿಂದರೆ ತುಂಬ ಚೆನ್ನಾಗಿತ್ತು. ಮಾಡ್ಕೊಂಡು ತಿಂದ್ವಿ. ಹಂಗಾಗಿ ಬಾಕ್ಸ್ಗೆ ಹಾಕೋಣ ಅಂದ್ಬಿಟ್ಟು ಧೂಳೆಲ್ಲ ಬಂದು ಕುತ್ಕೊತಾ ಇತ್ತು. ಹಂಗಾಗಿ ಬಾಕ್ಸ್ಗೆ ಎತ್ತಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲ ಎತ್ತಾಕ್ತಾಯಿದ್ವಿ. ತುಂಬ ಚೆನ್ನಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿರುತ್ತೆ ಅಂದ್ಬಿಟ್ಟು. ಅದನ್ನು ನೋಡ್ತಾ ಇದ್ದರೆ ಇವಾಗ ತಿನ್ನಬೇಕು ಅನ್ನಿಸ್ತಾಯಿದೆ ನನಗೆ. ಎಡಿಟಿಂಗ್ ಮಾಡೋವಾಗ ಅಷ್ಟು ಚೆನ್ನಾಗಿ ಬಂದಿತ್ತು. ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ತುಂಬ ಚೆನ್ನಾಗಿರ್ತೈತೆ. ಯಾರನ್ನ ಟ್ರೈ ಮಾಡಿ ನೋಡಿ. ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಈ ಥರ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಮ್ಮ ಅಂತ ಕೇಳಿದ್ಲು ಫೋನಲ್ಲಿ ನೋಡ್ಬಿಟ್ಟು. ಅದಕ್ಕೂ ಅದು ಮಾಡಿದ್ವಿ. ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನಿಸ್ತೈತೆ. ತುಂಬ ಚೆನ್ನಾಗಿತ್ತು. ನಡುಗು ಬಚ್ಚಿಗಳಿಗೆ ಮೇವು ಹಾಕ್ತಾಯಿದ್ದೀವಿ. ಒಂದು ಪ್ಲೇಟಲ್ಲಿ ಹಾಕಬೇಕಾಗಿತ್ತು, ಜಾಸ್ತಿ ಬರ್ತಾಯಿದ್ದಕ್ಕೆ ಹಂಗೆ ಹಾಕ್ತೀವಿ. ಆಮೇಲೆ ಅಷ್ಟೇ ವಿಡಿಯೋ ಮಾಡಿದ್ದು. ಆಮೇಲೆ ಸಾಯಂಕಾಲ ವರ್ಕಕ್ಕೆ ಕೊಟ್ಟಿದ್ವಿ, ಬ್ಲೌಸುಗಳು ತಗೊಬರೋಣ ಅಂತ ಹೋದ್ವಿ ಬೇಕಲ್ಲಿಗೆ. ಅಲ್ಲಿ ಜಾತ್ರೆ ನಡೀತಾ ಇತ್ತು, ಕರಗ ಅಂತ ಇವತ್ತು. ದೇವಸ್ಥಾನಕ್ಕೆಲ್ಲ ಲೈಟಿಂಗ್ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿತ್ತು. ಬೀದಿಗೂ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅದನ್ನು ಒಂದು ಕ್ಲಿಪ್ ತಗೊಂಡೆ. ವರ್ಕ್ ಬ್ಲೌಸ್ ರೆಡಿ ಇತ್ತು. ಬೆಳಗ್ಗೆ ಅಷ್ಟೊತ್ತಿಗೆ ಅವ್ರು ಕೊಡಬೇಕಾಗಿತ್ತು. ಅವರು ಯಾವುದೋ ಮದುವೆಗೆ ಹೋಗಬೇಕಾಗಿತ್ತು. ಹಂಗಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಅಂದರೆ ಆಗಲ್ಲ ಅಂದ್ಬಿಟ್ಟು ಇವಾಗ ತಿಂದ್ಬಿಟ್ಟು ಮಲಗಾಗ ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ಟಿಚಿಂಗ್ ಮಾಡಿಬಿಡೋಣ ಅಂದ್ಬಿಟ್ಟು ಹೋಗಿ ತಗೊಬಂದ್ಬಿಡೋಣ ನಡಿ ಅಂತ ಹೋದ್ವಿ. ಲೈನಿಂಗ್ ಸ್ವಲ್ಪ ತಗೊಂಡು ವರ್ಕ್ ಬ್ಲೌಸು ತಗೊಂಡ್ಬಂದು ಬರೋವಾಗ ಈ ಥರ ಇತ್ತು ನೋಡಿ. ದೇವಸ್ಥಾನದಲ್ಲಿ ಚೆನ್ನಾಗಿ ಹಾಕಿದ್ರು, ನೋಡೋಕ್ಕೆ ಚೆನ್ನಾಗಿತ್ತು. ಹಂಗಾಗಿ ಒಂದು ಕ್ಲಿಪ್ ತಗೊಂಡಿದ್ದು ನೋಡಿ, ಎಷ್ಟು ಚೆನ್ನಾಗಿದೆ. ಏನೋ ಹೂ ಕರ್ಗ ಅಂತ ಹೇಳಿದ್ರು ಆವತ್ತು. ಆಮೇಲೆ ಮಾರನೇ ದಿವಸ ಹಸಿ ಕರ್ಗ ಅಂತ ಹೇಳಿದ್ರು. ಆವತ್ತು ಆರ್ಕೆಸ್ಟ್ರಾ ನಡೀತಾ ಇತ್ತು ನಾವು ಹೋಗಿದ್ದ ದಿವಸ. ನಮ್ಮನೇಲಿ ನೋಡ್ಕೊಂಡು ಹೋಗೋಣ ಅಂದರೆ ಇನ್ನೇನು ನಿನ್ನ ಕೆಲಸ ಬೇಡ ಬಾ ಅಂದ್ಬಿಟ್ಟು ಕರ್ಕೊಬಂದ್ಬಿಟ್ರು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ತರಕಾರಿ ತಗೊಂಡೋಗೋಣ ಅಂತ ತರಕಾರಿ ಅಂಗಡಿ ಹತ್ರಕ್ಕೆ ಹೋಗ್ತಾಯಿದ್ದೀವಿ. ಏನಾದರೂ ಒಂದು ಸ್ವಲ್ಪ ತರಕಾರಿ ತಗೊಂಡೋಗ್ಬಿಟ್ರೆ ಫಸ್ಟಾಗಿ ಕೆಲಸ ಮಾಡ್ಬೋದು. ಅಡುಗೆ ಬೇಗ ಮುಗಿತೈತೆ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಬಂದಾದಮೇಲೆ ಮಾಡಿ ತಿಂದ್ಬಿಟ್ಟು ಮಲ್ಕೊಂಡಿದ್ರೆ ನೋಡಿ ಸ್ವೀಟಿ ಅಂತಾರ ಮಾಡ್ತಾಯಿದ್ದಾಳೆ ಅಂದ್ಬಿಟ್ಟು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.